ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮ್ಮರ್ ಹಾಲಿಡೇಸ್ ಬಂದಾಗಲಿಂದ ನಾನಂತೂ ಫುಲ್ಲು ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ. ಮಾರ್ನಿಂಗು ಕೂಡ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಆದರೆ ಸ್ಕೂಲ್ ಇದ್ದಾಗ ಟೈಮಿಂಗ್ಸಿಗೆ ಎಚ್ಚರಿಕೆ ಆಗೋಗ್ಬಿಡತ್ತೆ. ಆದರೆ ರಜಾ ಇದ್ದಾಗ ಎಚ್ಚರಿಕೆನೇ ಆಗೋದಿಲ್ಲ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೇಗೆ ರಜನೋ ಹಾಗೆ ಆ ಸಮ್ಮರ್ ಹಾಲಿಡೇಸ್ ಅಂತ ಅಮ್ಮಂದಿರಿಗೂ ರಜಾ ಇರುತ್ತೆ. ಬೆಳಗ್ಗೆ ಬೇಗ ಎದ್ದೇಳೋ ಅವಶ್ಯಕತೆ ಏನಿಲ್ಲ. ಆದರೂ ಎದ್ದೇಳಬೇಕು, ಬೇಗ ಮಾಡಬೇಕು ಕೆಲಸನ ಅಂತ ಅನ್ಕೊತೀನಿ. ಆದರೆ ಆಗೋದೇ ಇಲ್ಲ. ಯಾಕೆ ಅಂದರೆ ನೈಟು ಮಲಗೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದಕ್ಕೆ ನೈಟು ಸ್ವಲ್ಪ ಲೇಟಾಗಿ ಮಲ್ಕೊತಾ ಇದ್ದೀವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂದೇ ಬಿಡ್ತು. ಇನ್ನು ಸ್ವಲ್ಪ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಡ್ಲಿ ಹಾಗೆ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಚಟ್ನಿಗಿನ್ನ ಜಾಸ್ತಿ ಬೇಳೆ ಸಾಂಬಾರೇ ಇಷ್ಟ. ಒಂದೊಂದು ಸಲ ಎರಡು ಕೂಡ ಮಾಡ್ತೀನಿ. ನಾವಿಬ್ಬರೇ ಇದ್ದಾಗ ಮಾತ್ರ ಯಾರಾದರೂ ಒಂದು ಮಾಡ್ಕೊತೀನಿ. ಅದರಲ್ಲೂ ಬೇಳೆ ಸಾಂಬಾರು ಜಾಸ್ತಿ ಮಾಡ್ತೀನಿ. ಚಟ್ನಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಸ್ಬೆಂಡು ಕೂಡ ಅದೇ ಬೇಕು ಇದೇ ಬೇಕು ಅಂತ ಕೇಳೋದಿಲ್ಲ. ಯಾವುದನ್ನು ಕೊಟ್ಟರು ಕೂಡ ತಿಂತಾರೆ. ಅದಕ್ಕೋಸ್ಕರ ನನಗೇನು ಈಸಿ ಆಗುತ್ತೋ ಅಂದರೆ ಸಾಂಬಾರಾದರೆ ಮಧ್ಯಾಹ್ನ ಮಕ್ಕಳಿಗೂ ಕೂಡ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಕೂಡ ಸಾಂಬಾರೇ ಮಾಡ್ಕೊತಾ ಇರ್ತೀನಿ. ನಾನು ಮೊದಲನೇ ಬಾರಿಗೆ ನಮ್ಮ ಮನೆ ಪಾತ್ರೆನ ಸೀಸಿದ್ದೀನಿ. ಅಂದರೆ ಅದನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನೆಲ್ಲ ಹೋಗಿಸ್ಬಿಟ್ಟಿದ್ದೀನಿ ಪಾತ್ರೆನ. ಯಾವುದು ಅಂದರೆ ಇದೇ ಇಡ್ಲಿ ಪಾತ್ರೆನೇ. ನಾನಿದು ಒಂದು ಸಲ ಮಾಡಿದ ಇಡ್ಲಿನ ತಕ್ಕೊಂಡು ಮತ್ತೆ ಇನ್ನೊಂದು ಸಲ ಅಂದರೆ 1-2 ಪ್ಲೇಟ್ ಅಷ್ಟು ಆಗೋಷ್ಟು ಇಡ್ಲಿ ಇಟ್ಟಿತ್ತು. ಸರಿ ಅಂತ ಇಟ್ಟಿದ್ದೀನಿ. ಹೈ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದೇನಾಗಿದೆ ಅಂದರೆ ನೀರು ಫುಲ್ಲು ಡ್ರೈ ಆಗೋಗ್ಬಿಟ್ಟು ನಾನು ಹುಣಸೆಹಣ್ಣೆಲ್ಲ ಹಾಕಿದ್ದೆ. ಹುಣಸೆಹಣ್ಣು ಏನಕ್ಕೆ ಹಾಕೋದು ಅಂದರೆ ಉಪ್ಪಿನ ನೀರಿಗೆ ಅದು ಬ್ಲ್ಯಾಕ್ ಆಗಬಾರ್ದು ಪಾತ್ರೆ ಅಂತ ಹೇಳಿ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕೊತೀನಿ. ಆ ಹುಣಸೆಹಣ್ಣು ಸಮೇತನೂ ಎಲ್ಲ ಸೇರೋಗಿ ಪಾತ್ರೆ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಲಿಲ್ಲ. ಗಾಬರಿಲಿ ಫಸ್ಟ್ ಅದನ್ನು ತೊಳೆದು ಬಿಡೋಣ ಅಂತ ಹೇಳಿ ನೀರಿಗೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಕುದ್ದಿದ್ದಕ್ಕೆ ಅಂತ ಇಟ್ಟೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ನೋಡಿದ್ರೆ ಬೈತಾರೆ ಅಂತ ಹೇಳಿಬಿಟ್ಟು. ಆದರೆ ಅವ್ರೇನು ಬೈಯೋದಿಲ್ಲ. ಆದರೂ ನಮಗೆ ಏನೋ ಒಂಥರ ಭಯ. ಯಾಕೆಂದರೆ ಆ ರೀತಿ ಎಲ್ಲ ಪಾತ್ರೆ ಕೊಡಿಸೋದು ಅವರೇನೆ. ಇನ್ನು ಈಗ ಹೊಸ್ದಾಗಿ ತೊಗೊಂಡು ಅದು ನಾಳೆ ಹಾಳು ಮಾಡಿದ್ಯಾ ಅಂತ ಎಲ್ಲಿ ಸ್ವಲ್ಪ ಬೈತಾರೋ ಅನ್ನೋ ಭಯಕ್ಕೆ ಅದನ್ನು ನಾನು ವೀಡಿಯೋಸ್ ಮಾಡ್ಕೊಳ್ಳಲಿಲ್ಲ. ಬಟ್ ನೆಕ್ಸ್ಟ್ ಟೈಮು ಇಡ್ಲಿ ಮಾಡಬೇಕಾದ್ರೆ ಆ ಪಾತ್ರೆನ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ. ಆದರೂ ಅದನ್ನು ಸ್ವಲ್ಪ ಉಜ್ಜಿ ತೊಳೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಇದೆ. ನೋಡೋಣ ಯಾವಾಗಲೂ ತೊಳಿತಾ ಹೋಗುತ್ತೆ ಅಂತ ಅಂದ್ಕೊಂಡೆ. ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ. ಸರಿ ಓವೆನ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಓವೆನ್ ಹತ್ರ ಮಾಡಿದೆ. ಹಾಗೆ ಇದು ಸ್ಟ್ಯಾಂಡು ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನನಗೆ ಬೇರೆ ಕೆಲಸಗಳು ನೆನಪಾಯಿತು. ಸರಿ ಇದನ್ನು ಇಲ್ಲಿಗೆ ಬಿಡೋಣ, ಫಸ್ಟ್ ಅದನ್ನು ಮುಗಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲ ತೊಗೊಂಡು ಬಂದಿದ್ದೆ. ಅದು 1 kg ಬಾಕ್ಸಿಗೆ ಪೂರ್ತಿ ಹಿಡ್ದಿತ್ತು. ನಾನು ಊರಿಗೆ ಹೋದಾಗ ನನ್ನ ಹಸ್ಬೆಂಡು ಈ ಥರ ಬಾಕ್ಸಲ್ಲಿರೋದನ್ನೇ ಯೂಸ್ ಮಾಡ್ಕೊಂಡಿದ್ರು. ನಾನೇನು ಮಾಡ್ತೀನಿ ಅಂತ ಅಂದರೆ ಆ ರೀತಿ ಜಾಸ್ತಿ ಆಗಿದ್ದನ್ನು ಪ್ಯಾಕೆಟಲ್ಲೇ ಇಟ್ಕೊಂಡು ಅದನ್ನು ಫಸ್ಟ್ ಯೂಸ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಹಾಗೆ ಬಾಕ್ಸಲ್ಲೇ ಯೂಸ್ ಮಾಡಿರೋದ್ರಿಂದ ಕವರಲ್ಲಿ ಹಾಗೆ ಉಳ್ಕೊಂಡಿತ್ತು ಅಂತ ಹೇಳಿ ಅದನ್ನು ಮತ್ತೆ ಅದಕ್ಕೆ ಹಾಕಿ ಕ್ಲೀನಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ ನೈಟು ಹಪ್ಪಳ ಕೂಡ ಕರೆದಿದ್ದೆ, ಅದು 1-2 ಮಿಕ್ಕಿತ್ತು. ಅದಕ್ಕೋಸ್ಕರ ಅದನ್ನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಈಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಅದೆಲ್ಲ ಮೆತ್ತಗಾಗಿ ಹೋಗ್ಬಿಡತ್ತೆ ಅಂತ ಹೇಳಿ. ಹಾಗೆ ಗಿಡಗಳು ಹಾಕಬೇಕು ಅಂತ ಹೇಳಿ ಒಂದಷ್ಟು ಪಾಟ್ಗಳನ್ನ ತೊಗೊಂಡು ಬಂದಿದ್ದೆ. ನಾನಂತೂ ಎಷ್ಟು ಪಾಟ್ಗಳು ತರ್ತೀನಿ, ಎಷ್ಟು ಅಲ್ಲಿ ಇಲ್ಲಿ ತೊಗೊಂಡೋಗಿ ಇಡ್ತೀನೋ ಗೊತ್ತೇ ಇಲ್ಲ. ಬೈಸ್ಕೊಳ್ಳೋದಂತೂ ತಪ್ಪಲ್ಲ, ಅದು ತೊಗೊಂಡು ಬರ್ತಾನೆ ಇರ್ತೀನಿ. ಇವತ್ತು ಗಿಡಗಳನ್ನ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಊರಿಂದಲೇ ತೊಗೊಂಡು ಬಂದಿದ್ದೆ. ಅದನ್ನು ಈಗ ಗಿಡಗಳಿಗೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಆಚೆ ಇಟ್ಕೊಂಡಿದ್ದೀನಿ. ಈ ಗಿಡಗಳನ್ನ ನಾವು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದು. ಅದು ಎಷ್ಟು ಎಲೆಗಳಿತ್ತು ಅಂದರೆ ಅಷ್ಟು ಎಲೆಗಳಿತ್ತು. ಅದಕ್ಕೆ ಮಣ್ಣು ಮೋಸ್ಟ್ಲಿ ಗೊಬ್ಬರ ಕಮ್ಮಿ ಆಗಿ ಆ ಥರ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಿತ್ತು. ನನ್ನ ಹಸ್ಬೆಂಡಿಗೆ ಅವತ್ತಿಂದನೂ ಹೇಳ್ತಾ ಇದ್ದೆ ಮಣ್ಣು ತೊಗೊಂಡು ಬನ್ನಿ ಅಂತ. ಅವರೇ ಇಲ್ಲಿ ಎಲ್ಲೂ ಸಿಗಲ್ಲ ಅಂತ ಅವ್ರು ತರ್ತಾನೆ ಇರಲಿಲ್ಲ. ಫೈನಲಾಗಿ ಊರಿಗೆ ಹೋದಾಗ ಒಂದು ಅರ್ಧ ಚೀಲ ಮಣ್ಣು ಮತ್ತು ಗೊಬ್ಬರನ ತೊಗೊಂಡು ಬಂದಿದ್ವಿ. ಇಲ್ಲಿ ನೋಡ್ಬೋದು ಹಾಗಲಕಾಯಿ ಗಿಡ ನಾವು ಹಾಕಿರಲಿಲ್ಲ, ಅದಾಗ ಅದೇ ಬಂದಿತ್ತು. ಫುಲ್ಲು ಈಗ ಮೇಲ್ಗಡೆವರೆಗೂ ಬಂದಿತ್ತು. ಆದರೆ ಅದು ಸ್ವಲ್ಪ ಏನೋ ಒಂದು ಕಡ್ಡಿ ಕಿತ್ತೋಗ್ಬಿಟ್ಟು ಅಲ್ಲೇ ಉಳ್ಕೊಂಡಿದೆ. ಈ ಕಲರ್ ಸ್ಪಾಟ್ ಒಳಗೆ ಏನಿದೆಯೋ ಪಾಟು ಅದು ನರ್ಸರಿಯಲ್ಲಿ ಹೇಗೆ ಹಾಕಿರ್ತಾರೋ ಅದನ್ನೇ ಪಾಟ್ ಸಮೇತನೇ ತೊಗೊಂಬಂದ್ಬಿಟ್ಟು ನಾನು ಒಂದು ಪಾಟ್ ಒಳಗೆ ಹಾಕಿ ಇಟ್ಟಿದ್ದೆ. ಈಗ ಅದಕ್ಕೂ ಮಣ್ಣು ಗೊಬ್ಬರ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತೆಗಿತಾ ಇದ್ದೀನಿ. ಈ ವೈಟ್ ಪಾಟ್ ಒಳಗೆ ನಾನು ಆ ಬ್ಲ್ಯಾಕ್ ಪಾಟ್ನ ಇಟ್ಟಿದ್ದೆ. ಸರಿ ಈ ಸಲ ಡೈರೆಕ್ಟ್ ನಾನು ವೈಟ್ ಪಾಟಿಗೆ ಮಣ್ಣು ಎಲ್ಲ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಪಾಟ್ನ ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಹೋಲ್ ಮಾಡಿರಲಿಲ್ಲ, ಅದನ್ನು ಕಾಯಿಸಿ ಕೂಡ ಏನು ಮಾಡಲಿಲ್ಲ. ಯಾಕೆಂದರೆ ಹೋಲ್ ಮಾಡೋದಕ್ಕೆ ಅಂತಲೇ ಒಂದಷ್ಟು ಪ್ಲಾಸ್ಟಿಕ್ ಜಾಗ ಇತ್ತು, ಅದನ್ನು ನಾನು ಕಟ್ ಮಾಡಿಕೊಂಡೆ ಅಷ್ಟೇ.
ಫಸ್ಟ್ ನಾನು ಇದಕ್ಕಿಂತ ಜಾಸ್ತಿ ಇಟ್ಟಿದ್ದೆ. ಈ ಮನೆಗೆ ಬರಬೇಕಾದ್ರೆ ನನಗೆ ತೊಗೊಂಬರೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲನೂ ತೊಗೊಂಡೋಗಿ ನವೀನವ್ರ ಮಾವನ ಮನೆ ಹತ್ರ ಇಟ್ಟು ಬಂದ್ಬಿಟ್ವಿ. ಅದೇನೋ ಗೊತ್ತಿಲ್ಲ, ಬೇರೆ ಮನೆಗೆ ಹೋದಾಗ ಬೇಡ ಇನ್ನು ಇಟ್ಕೊಳ್ಳೋದು ಗಿಡಗಳನ್ನ ಸುಮ್ಮನೆ ಶಿಫ್ಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹೇಗೆ ಅಂದರೆ ಮನೆಗೆ ಮುಂದೆ ಬಂದಿದ ತಕ್ಷಣನೇ ಮನೆ ಹತ್ರ ಎಲ್ಲ ಬೋಳು ಕಾಣಿಸುತ್ತೆ. ಯಾಕೆ ಅಂದರೆ ಅವತ್ತಿಂದ ನಾನು ಗಿಡಗಳು ಇಟ್ಕೊಂಡು ರೂಢಿಯಾಗಿ ಈಗ ಮನೆ ಮುಂದೆ ಒಂದು ಗಿಡಗಳಿಲ್ಲ ಅಂದರೂ ಬೇಜಾರಾಗ್ತಾ ಇರತ್ತೆ. ಸರಿ ಸ್ವಲ್ಪ ಚಿಕ್ಕ ನಾನು ಫಸ್ಟ್ ದೊಡ್ಡ ಪಾಟ್ ಇಟ್ಕೊಂಡಿದ್ದೆ. ಈ ಸಲ ಚಿಕ್ಕ ಪಾಟ್ ಇಟ್ಕೊಳ್ಳೋಣ, ಶಿಫ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ದೊಡ್ಡದಾದರೆ ಸ್ವಲ್ಪ ಎತ್ತಿ ಇಳಿಸೋದಕ್ಕೆ ಕಷ್ಟ ಅಂತ ಹೇಳಿ ಈ ಸಲ ಪುಟಾಣಿ ಪಾಟ್ಗಳನ್ನೇ ತೊಗೊಂಡು ಬಂದಿದ್ದೆ. ಅದೇನೋ ಗೊತ್ತಿಲ್ಲ, ಗಿಡಗಳಂದರೆ ತುಂಬಾ ಇಷ್ಟ. ಒಳಗೆ ಇಂಡೋರ್ ಪ್ಲ್ಯಾಂಟ್ಸ್ ಆದರೂ ಆಗ್ಬೋದು, ಔಟ್ಡೋರ್ ಪ್ಲ್ಯಾಂಟ್ಸ್ ಆದರೂ ಆಗ್ಬೋದು. ನನಗೆ ಹಸ್ರು ಚೆನ್ನಾಗಿರಬೇಕು ಗಿಡಗಳು, ಅದಕ್ಕೆ ಆರೈಕೆ ಮಾಡ್ತಾ ಇರಬೇಕು. ಏನಾದರೂ ಒಂಚೂರು ಬೇಜಾರಾದಾಗ ಈ ಡೋರ್ ಓಪನ್ ಮಾಡಿದ ತಕ್ಷಣ ಅಥವಾ ಹೊರಗಿಂದ ಬರ್ತಿದ್ದಂಗೆ ಹಸ್ರಾದ ಗಿಡಗಳನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಪ್ರಶಾಂತವಾಗಿರುತ್ತೆ. ಎಲೆ ಎಲ್ಲ ಒಂಚೂರು ಬಾಡ್ದಂಗೆ ಹಸ್ರಾಗಿದ್ದರೆ ಇನ್ನೂ ಏನೋ ಒಂಥರ ಖುಷಿ, ಅದಕ್ಕೆ ಇನ್ನೊಂಚೂರು ಆರೈಕೆ ಮಾಡೋಣ ಅನ್ನೋ ಫೀಲ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಮಳೆಗಾಲದಲ್ಲಂತೂ ಗಿಡಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಸ್ವಲ್ಪ ಎಲೆಗಳೆಲ್ಲ ಉದುರೋಗುತ್ತೆ, ಡಲ್ ಆಗುತ್ತೆ. ಆದರೆ ಮಳೆ ಟೈಮಲ್ಲಿ ಗಿಡಗಳು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ಮಣ್ಣ ಎಲ್ಲೂ ತೊಗೊಂಬರ್ಸೋಕ್ಕಾಗಲ್ಲ, ದುಡ್ಡು ಕೊಟ್ಟು ತಗೊಂಡು ಬರಬೇಕು. ಅಕಸ್ಮಾತ್ ಎಲ್ಲರೂ ಹೊಸ್ದಾಗಿ ಮನೆ ಪಾಯ ತೆಗೆಸ್ತಾ ಇದ್ದರೆ ಅಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಈ ರೀತಿ ದುಡ್ಡು ಕೊಟ್ಟು ತರಬೇಕು. ನಾವಂತೂ ದುಡ್ಡು ಕೊಟ್ಟು ಯಾವತ್ತೂ ತೊಗೊಂಡು ಬಂದಿಲ್ಲ. ನಮ್ಮೂರ ಕಡೆ ಹೋದಾಗ ಒಂದು ಅರ್ಧ ಚೀಲ ತೊಗೊಂಬಂದ್ಬಿಡ್ತೀವಿ. ಅವಾಗ ತಾನೇ ಉತ್ಸಿರ್ತಾರೆ ಅಥವಾ ಮಣ್ಣು ಹೊಡ್ಸಿರ್ತಾರೆ, ಕೆಂಪಗಿರೋ ಅಂತಹ ಮಣ್ಣು ಸಿಗುತ್ತೆ. ಅಲ್ಲೇ ಹಸು ಗೊಬ್ಬರನೂ ಸಿಗುತ್ತೆ, ತೊಗೊಂಬಂದ್ಬಿಡ್ತೀವಿ. ಊರಿಗೆ ಹೋದಾಗ ಅದನ್ನೇ ಅಂತ ಇರ್ತಾರೆ, ಊರಿಗೆ ಬಂದು ಏನೋ ತೊಗೊಂಡೋದ್ರೆ ನೀವು ಮಣ್ಣು ಗೊಬ್ಬರ ತೊಗೊಂಡು ಹೋಗ್ತೀರಾ ಅಂತ. ಮಣ್ಣು ಗೊಬ್ಬರ ಅಷ್ಟಲ್ದಲೇ ಅಜ್ಜಿ ಮನೆ ಹತ್ರ ಯಾವ್ಯಾವ ಗಿಡಗಳಿರುತ್ತೋ ಅದನ್ನು ಕೂಡ ಒಂದೆರಡು ತೊಗೊಂಬಂದ್ಬಿಡೋದು. ಹಾಗೆ ಈ ಸಲ ಅಕ್ಕನ ಮನೆಗೆ ಹೋದಾಗಲೂ ಅಲ್ಲೂ ಒಂದು 4 ಥರ ಗಿಡಗಳು ತೊಗೊಂಡು ಬಂದಿದ್ದೆ. ಅಜ್ಜಿ ಮನೆ ಹತ್ರನೂ ಒಂದು 4 ಥರ ಗಿಡಗಳನ್ನ ತೊಗೊಂಡು ಬಂದಿದ್ದೆ. ಫೈನಲಾಗಿ ಎಲ್ಲ ಸೆಟ್ ಮಾಡಿಕೊಂಡೆ. ಮಣ್ಣು ತುಂಬಾ ಕೆಂಪಾಗಿತ್ತಲ್ಲ, ಚೀಲದ ಮೇಲೆ ಹಾಕ್ಕೊಂಡೆ, ಆದರೂ ಅದೆಲ್ಲ ತುಂಬಾ ಗಲೀಜಾಗಿ ಹೋಗ್ಬಿಡ್ತು. ಸರಿ ಎಲ್ಲ ತೊಳೆದು ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಅಂತೂ ಬೈತಾನೆ ಇರ್ತಾರೆ, ಬಾಡಿಗೆ ಮನೆಗಳಿಗೆಲ್ಲ ಇಷ್ಟೊಂದು ಗಿಡಗಳು ಇಟ್ಕೊಬೇಕಾ ಅಂತ. ಹೌದು, ಬೇಡ ಅಂತ ಅನ್ಕೊತೀನಿ, ಆದರೂ ತೊಗೊಂಬಂದು ಇಟ್ಕೊತೀನಿ. ಫೈನಲಾಗಿ ಈ ರೀತಿ ಸೆಟ್ ಮಾಡಿಕೊಂಡೆ. ಒಳಗಡೆ ಇರೋ ಇಂಡೋರ್ ಪ್ಲ್ಯಾಂಟ್ಸ್ನೂ ಕೂಡ ನಾನು ಆಚೆನೇ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೊಸ್ದಾಗಿ ಗೊಬ್ಬರ ಹಾಕಿದ್ನಲ್ಲ, ಮತ್ತು ಅದು ಹುಳುಗಳು ಎರೆಹುಳುಗಳೆಲ್ಲ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ದಿವಸ ಅದು ಹೊರಗಡೆನೇ ಇರಲಿ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದೀನಿ. ಈ ರೀತಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಗಿಡಗಳಿಗೆ ಮಣ್ಣು ಬೇಕಾಗಿತ್ತು, ಅದು ಮಣ್ಣು ಖಾಲಿ ಹೋಗ್ಬಿಡ್ತು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಸಲ ಏನಾದರೂ ಹೋದಾಗ ಮಣ್ಣು ತೊಗೊಂಬಂದಾಗ ಹಾಕಬೇಕು. ಫೈನಲ್ ಆಗಿ ಗಿಡಗಳ ಕತೆ ಎಲ್ಲ ಮುಗಿಸಿದ್ದಾಯಿತು. ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಚಿಕನ್ ತರಿಸ್ಕೊಂಡಿದ್ದೆ. ಅವರು ಚಿಕನ್ ತೊಗೊಂಬಂದು ಕೊಟ್ಬಿಟ್ಟು ಬೀಗ್ರ ಊಟಕ್ಕೆ ಅಂತ ಹೋದರು. ನಾನಿಲ್ಲಿ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ಕೊಬ್ಬರಿ ಯೂಸ್ ಮಾಡಿಕೊಂಡು ಇವತ್ತು ನಾನು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಸಾಂಬಾರು ಅಥವಾ ಚಿಕನ್ ಫ್ರೈ ಮಾಡಬೇಕಾದ್ರೆ ಈ ರೀತಿ ಒಂದು ಸಲ ಚೆನ್ನಾಗಿ ಕಾಯಿ ಆಗ್ಬೋದು, ಕೊಬ್ಬರಿ ಎಲ್ಲನೂ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ನಾನು ಕೂಡ ಮಾಡೋದು, ಬಟ್ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಬ್ಬೊಬ್ಬರು ಫ್ರೈ ಮಾಡ್ತಾರೆ, ಒಬ್ಬೊಬ್ಬರು ಫ್ರೈ ಮಾಡ್ಕೊಳ್ಳಲ್ಲ. ನಾನು ಯಾವಾಗಲೂ ಅಷ್ಟೇ, ಯಾವ ಥರ ಬೇಗ ಅಡುಗೆ ಆಗಬೇಕು ಅಂದರೂ ಅಷ್ಟೇ ನಾನು ಫಸ್ಟ್ ರೀತಿ ಹುರ್ಕೊಂಡೇ ಮಾಡ್ಕೊಳ್ಳೋದು. ಚಿಕನ್ನ ಸ್ವಲ್ಪ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು ಅಂತ ಹೇಳಿಬಿಟ್ಟು ನಾನು ಫ್ರೈಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಕಬಾಬ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡೆ. ಆದರೆ ಅದರಲ್ಲಿ ಕಬಾಬ್ ಮಾಡಲಿಲ್ಲ, ಚಿಕನ್ ಫ್ರೈ ಪೀಸೇ ಖಾಲಿ ಆಗಲಿಲ್ಲ ನಮ್ಮನೇಲಿ ಸಂಜೆವರೆಗೂ. ಸರಿ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ನಾಳೆ ಹೇಗಿದ್ರು ಸೋಮವಾರ ನಾವು ತಿನ್ನೋದಿಲ್ಲ, ಮಂಗಳವಾರಕ್ಕೆ ಏನಾದರೂ ಮಾಡ್ಕೊಬೇಕು. ಅನ್ಕೊತೀರಾ ಫ್ರಿಜ್ಜೆಲ್ಲ ನಾನ್ ವೆಜ್ ಇಟ್ಕೊತೀರಾ ಅಂತ. ಮೇಲ್ಗಡೆ ಫ್ರೀಝರಲ್ಲಿ ಇಟ್ಕೊತೀವಿ, ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಇರೋ ಟೈಮಲ್ಲಿ ತಿನ್ನೋಕ್ಕಾಗ್ದಲೇ ಇದ್ದಾಗ ಇಟ್ಕೊಳ್ಳೇಬೇಕು, ಎಸೆಯೋದಕ್ಕೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಇಟ್ಕೊತೀವಿ ಅಷ್ಟೇ. ಒಂದೊಂದು ಸಮ್ ಟೈಮ್ಸು ಖಾಲಿಯಾಗಿ ಹೋಗ್ಬಿಡತ್ತೆ. ನಾನು ಮಕ್ಕಳೇ ಒನ್ ಟೈಮಿಗೆ ತಿಂದಿರೋದ್ರಿಂದ ಅಷ್ಟು ಖಾಲಿ ಆಗಿಲ್ಲ. ನನ್ನ ಹಸ್ಬೆಂಡು ಅಷ್ಟೇ ಸ್ವಲ್ಪ ತೊಗೊಂಡು ಬನ್ನಿ ಅಂದರೆ ಅವ್ರು ಅಷ್ಟು ತೊಗೊಂಬಂದುಬಿಡ್ತಾರೆ. ಅವಾಗ ಇನ್ನೇನು ಮಾಡೋಕ್ಕಾಗತ್ತೆ, ಇಟ್ಕೊಳ್ಳೇಬೇಕಾಗತ್ತೆ. ಬೆಳಗ್ಗೆ ಮಾಡ್ಕೊಂಡಿರೋಂತಹ ದೋಸೆ ಹಿಟ್ಟೇ ಇತ್ತಲ್ಲ, ಅದಕ್ಕೆ ನಾನು ಮಕ್ಕಳು ಕೂಡ ದೋಸೆ ಬೇಕು ಅಂತ
ಅಂದರು. ಅವರು ರೈಸ್ ಐಟಮ್ಗಿನ ದೋಸೆ ಚಪಾತಿ ಇದೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ದೋಸೆನೇ ಮಾಡ್ಕೊಂಡಿದ್ವಿ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರೋವಂಥ ಚಿಕನ್ ಫ್ರೈನ ನಾವು ದೋಸೆ ಜೊತೆ ತಿಂದು ಸಂಜೆ ನಾನು ಈ ಬಾಟಲ್ಸ್ನ ತೊಳಿಬೇಕು ಅಂತ ಎತ್ತಿಟ್ಟಿದ್ದೆ. ಊರಿಗೆ ಹೋಗಿದ್ನಲ್ಲ, ಊರಿಂದ ಬಂದಾದ್ಮೇಲೆ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಆಯಿಲ್ ಫಿಲ್ ಮಾಡಿರಲಿಲ್ಲ. ಸರಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಒಂದ್ಸಲ ನಾವೇನಾದರೂ ಬೋಂಡ ಹಪ್ಪಳ ಏನಾದರೂ ಕರೆದಾಗ ಮತ್ತೆ ಅದನ್ನು ಆಯಿಲ್ನ ಈ ಬಾಟಲ್ ಒಳಗೆ ಹಾಕ್ಬಿಡ್ತೀವಿ. ಆವಾಗ ಏನು ಅಂದರೆ ಲಾಸ್ಟಲ್ಲಿ ಒಂಥರ ಗಷ್ಟ ಥರ ಕುತ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಥರ ಬಾಟಲ್ಸಿಗೆ ಸ್ಕ್ರಬ್ಬರ್ ಆಗ್ಬೋದು, ಬ್ರಷು ಏನೋ ಹಾಕಿ ಅದನ್ನು ವಾಶ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕ್ಲೀನಾಗಿ ಬಾಟಲ್ಸು, ಗ್ಲಾಸ್ ಬಾಟಲ್ಸು ಎಲ್ಲ ಚೆನ್ನಾಗಿ ವಾಶ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ವಿಮ್ ಲಿಕ್ವಿಡ್ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ವಿಮ್ ಲಿಕ್ವಿಡ್ ಜೊತೆಗೆ ನೀವು ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಆಗುತ್ತೆ. ವಿನೆಗರ್ ಖಾಲಿ ಆಗಿತ್ತು ಅಂತ ಹೇಳಿ ವಿಮ್ ಲಿಕ್ವಿಡ್ ಮಾತ್ರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಸಾಕು ನೀರು ಹಾಕ್ಕೊಂಡ್ರೆ ಇನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಅಕ್ಕಿ ಅದನ್ನೆಲ್ಲ ಕೆಳಗಡೆ ಇರೋವಂತಹ ಗಷ್ಟ ಅದನ್ನೆಲ್ಲ ಚೆನ್ನಾಗಿ ಅದನ್ನು ರಬ್ ಮಾಡ್ತಾ ಇರತ್ತೆ. ನಾವು ಹಿಂಗೆ ಶೇಕ್ ಮಾಡ್ತಾಯಿದ್ರೆ ಚೆನ್ನಾಗಿ ಶೇಕ್ ಮಾಡಿದೆಲ್ಲ ಆದಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ವಿಮ್ ಲಿಕ್ವಿಡ್ ಸ್ಮೆಲ್ ಇರುತ್ತಲ್ವ, ಅದಕ್ಕೆ ಒಂದು 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ನಾನು ಮಾಮೂಲಿ ಸೋಪ್ ಹಾಕಿ ಮೇಲ್ಗಡೆ ಇದೆಲ್ಲ ಆಯಿಲ್ ಜಿಡ್ಡಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಉಜ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಬಾಟಲ್ಸ್ನ ಯೂಸ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಫಸ್ಟ್ ನಾನು 2 ಬಾಟಲ್ನ ನಾನು ಮೀಶೋಯಿಂದ ಬುಕ್ ಮಾಡ್ಕೊಂಡಿದ್ದೆ. ಅದು ಕೈ ಮಿಸ್ ಆಗಿ ಬಿಡೋಗ್ಬಿಡ್ತು, ಒಂದು ಒಡೆದೋಗ್ಬಿಡ್ತು. ಆಗ ನಾನು ಇನ್ನೊಂದನ್ನು ವಿಶಾಲ್ ಮಾರ್ಟಲ್ಲಿ ನಾನು ದುಡ್ಡು ಕೊಟ್ಟು ತಗೊಂಡಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂದರೆ ಕೆಳಗಡೆ ಸ್ವಲ್ಪನೂ ಏನೂ ಇಲ್ಲ, ಅದು ಕೊಳೆ ಥರ ಇಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ. ಸೊ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.